Hi everyone, welcome to our CAD NEST YouTube channel. ನಾನು ಕಾವ್ಯ. ಇವತ್ತಿನ ಸೆಷನಲ್ಲಿ ನಾವು ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್ಸ್ ಬಗ್ಗೆ ನೋಡೋಣ. ಏನು ಇದು ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್? ಸಪೋಸ್ ಎಕ್ಸಾಂಪಲ್ ಇಲ್ಲಿ ಒಂದು ನಂಬರ್ಸ್ ಇರುತ್ತೆ, ದ್ಯಾನ್ ಇಲ್ಲೊಂದು ನಂಬರ್ ಇರುತ್ತೆ. ದ್ಯಾನ್ ಇವೆರಡನ್ನೂ ನಾನು ಟೋಟಲ್ ಮಾಡಿರ್ತೀನಿ, ಇವೆರಡನ್ನೂ ತೊಗೊಂಡು ಪ್ಲಸ್ ಆ್ಯಡ್ ಮಾಡ್ತೀನಿ, ಈ ಸೆಲ್ಲನ್ನು ತೊಗೊಳ್ತೀನಿ, ಪ್ಲಸ್ ಆ್ಯಡ್ ಮಾಡ್ತೀನಿ, ದ್ಯಾನ್ ಮತ್ತೆ ಎಕ್ಸ್ಟ್ರಾ ಆ್ಯಡ್ ನಂಬರ್ಸ್ನ ಆ್ಯಡ್ ಮಾಡ್ತೀನಿ. ಓಕೆ, ಇನ್ನೆಲ್ಲೋ ಒಂದು ಕಡೆ ನಂಬರ್ಸನ್ನು ಆ್ಯಡ್ ಮಾಡಿರ್ತೀನಿ. ಈಸ್ ಈಕ್ವಲ್ ಟು 78 ದೆನ್ 40. ಓಕೆ, ಸೊ ಈಸ್ ಈಕ್ವಲ್ ಟು 78 ಪ್ಲಸ್ ಈಗ ಈ 45ನ ಸೇರಿಸ್ಕೊಳ್ಳೋಣ, ಈ 89ನ ಸೇರಿಸ್ಕೊಳ್ಳೋಣ, ಪ್ಲಸ್ 232 ಅನ್ನೋನ ಸೇರಿಸ್ಕೊಳ್ಳೋಣ. ಇದಿಷ್ಟನ್ನು ಟೋಟಲ್ ಮಾಡಿದ್ದೀನಿ. ಈಗ ನನಗೆ ಈ ನಂಬರ್ ಹೇಗೆ ಬಂತು, ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡಬೇಕು ಅಂದರೆ ಫಾರ್ಮುಲಾಗೆ ಹೋಗಿ ಫಾರ್ಮುಲಾದಲ್ಲಿ ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್. ಟ್ರೇಸ್ ಪ್ರೆಸಿಡೆಂಟ್ ಅಂದರೆ ಈ ನಂಬರ್ ಬರೋದಕ್ಕೆ ಯಾವ್ಯಾವುದು ಪ್ರೊಸೀಡ್ ಆಗಿದೆ ನೋಡಿ. ಈ 3 ಪ್ರೊಸೀಡ್ ಆಗಿದೆ ಅಂತ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದೆ. 45ಇಂದ ಪ್ರೊಸೀಡ್ ಆಗಿದೆ, 232 ಪ್ರೊಸೀಡ್ ಆಗಿದೆ, 89 ಪ್ರೊಸೀಡ್ ಆಗಿದೆ. ಇದು ಯಾವುದಕ್ಕೆ ಪ್ರೊಸೀಡ್ ಆಗಿದೆ? ಯಾವುದಕ್ಕೂ ಇಲ್ಲ. ಇದು ಯಾವುದಕ್ಕೆ ಡಿಪೆಂಡ್ ಆಗಿದೆ? ಸೊ ಇದಕ್ಕೆ ಡಿಪೆಂಡ್ ಆಗಿದೆ. ಈ ನಂಬರ್ ಯಾವುದರಿಂದ ಪ್ರೊಸೀಡ್ ಆಗಿದೆ, ದೆನ್ ಈ ನಂಬರ್ ಇದರಿಂದ ಪ್ರೊಸೀಡ್ ಆಗಿದೆ. ಇದು ಯಾವುದಕ್ಕೆ ಡಿಪೆಂಡ್ ಆಗಿದೆ ನೋಡಬೇಕಲ್ವಾ. ಈ ರೀತಿ ಇದು ಯಾವುದಕ್ಕೂ ಡಿಪೆಂಡ್ ಆಗಿಲ್ಲ, ಇದು ಯಾವುದರಿಂದ ಪ್ರೊಸೀಡ್ ಆಗಿದೆ, ಪ್ರೊಸೀಡೂ ಆಗಿಲ್ಲ, ಡಿಪೆಂಡೂ ಆಗಿಲ್ಲ. ಸೊ ಈಗ ಈ ನಂಬರ್ ಯಾವುದರಿಂದ ಡಿಪೆಂಡ್ ಆಗಿದೆ, ಯಾವುದಕ್ಕೂ ಡಿಪೆಂಡ್ ಆಗಿಲ್ಲ, ಪ್ರೊಸೀಡ್ ಆಗಿದೆ. ಈ ರೀತಿಯಾಗಿ ನಾವು ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟನ್ನು ನೋಡ್ಬೋದು. ಹಾಗೆ ಏನೇನು ಫಾರ್ಮುಲಾ ಹಾಕಿದ್ದಾರೆ ಅಂತ ನೋಡಬೇಕು ಅಂದರೆ ಶೋ ಫಾರ್ಮುಲಾ ಅಂತ ಕೊಟ್ಟಾಗ ಹೋಲ್ ಪೇಜಿಂದು ಫಾರ್ಮುಲಾ ನನಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ನೀವು ಇಲ್ಲಿ ಹಾಕಿರೋದು ಮಾತ್ರ ಇದಾಗುತ್ತಾ, ಬೇರೆ ಪೇಜಲ್ಲಿರೋದು ಆಗುತ್ತಾ? ಓಕೆ, ಈಗ ನನಗೆ ಆರೋಸ್ ಬೇಡ, ಆರೋಸ್ನ ತೆಗಿಬೇಕು, ರಿಮೂವ್ ಆರೋಸ್ನ ರಿಮೂವ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಬೇರೆ ಶೀಟ್ ತೊಗೊಳ್ತೀನಿ, ಯಾವುದಾದ್ರು ಒಂದು ಸ್ಟೂಡೆಂಟ್ ಮಾರ್ಕ್ ಶೀಟ್ನ ತೊಗೊಳ್ತೀನಿ. ಓಕೆ, ಸೊ ಇದರಲ್ಲಿ ಫಾರ್ಮುಲಾ ಶೋ ಆಗಬೇಕು. ಇಲ್ಲಿ ನನಗೆ ಶೋ ಫಾರ್ಮುಲಾ ಅಂತ ಕೊಟ್ಟರೆ ಫಾರ್ಮುಲಾ ಶೋ ಆಗುತ್ತೆ ನೋಡಿ. ಎಲ್ಲ ಪೇಜಿಂದು ಫಾರ್ಮುಲಾ ಶೋ ಆಗ್ತಾ ಇದೆ. ನನಗೆ ಏನೇನು ಫಾರ್ಮುಲಾ ಹಾಕಿದ್ದೀನಿ ಅದು ಶೋ ಆಗುತ್ತೆ. ಈ ರೀತಿಯಾಗಿ ನೀವು ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್ ಆರೋಸ್ ಮತ್ತು ಶೋ ಫಾರ್ಮುಲಾನ ಯೂಸ್ ಮಾಡಿಕೊಂಡು, ಬೇಡ ಅಂದರೆ ಅಗೇನ್ ಶೋ ಫಾರ್ಮುಲಾನ ಕ್ಲಿಕ್ ಮಾಡಿ, ಸೊ ಮತ್ತೆ ನಿಮಗೆ ಫಾರ್ಮುಲಾ ಹೊರಟೋಗುತ್ತೆ. ಈ ರೀತಿಯಾಗಿ ನೀವು ವರ್ಕ್ ಮಾಡ್ಬೋದು. ನೀವು ಒಮ್ಮೆ ವರ್ಕ್ ಮಾಡಿ ನೋಡಿ, ಈಸಿಯಾಗಿ ಮಾಡ್ಬೋದು. ಇದು ನಿಮ್ಮ ಬಿಸ್ನೆಸ್ ಫೀಲ್ಡ್ಗೆ ಯೂಸ್ ಆಗುತ್ತೆ. ಈ ರೀತಿಯಾಗಿ ನಾವು ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್ನ ಮಾಡ್ಕೋಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವತ್ತಿನ ಟಾಪಿಕಲ್ಲಿ ನೀವು ಟ್ರೇಸ್ ಪ್ರೆಸಿಡೆಂಟ್ ಅಂದರೆ ಏನು, ಟ್ರೇಸ್ ಡಿಪೆಂಡೆಂಟ್ಸ್ ಅಂದರೆ ಏನು, ಆ್ಯರೋಸ್ ಅಂದರೆ ಏನು ಅಂತ ಕಲ್ತಿದ್ದೀರಾ. ನೆಕ್ಸ್ಟ್ ಸೆಷನಲ್ಲಿ ಇನ್ನಷ್ಟು ಡಿಫ್ರೆಂಟ್ ಟಾಪಿಕನ್ನು ಹೇಳ್ಕೊಡ್ತೀನಿ. ಹೀಗೆ ನಮ್ಮ ಯೂಟ್ಯೂಬನ್ನು ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.